ಕುಂದಾನಗರಿ ಬೆಳಗಾವಿ ರೈಲ್ವೆ ನಿಲ್ದಾಣ ಹೈಟೆಕ್ ಆಗಲಿದೆ. ಹೈಟೆಕ್ ರೈಲ್ವೆ ನಿಲ್ದಾಣದ ಕಾಮಗಾರಿಗೆ ಸಂಸದ ಸುರೇಶ್ ಅಂಗಡಿ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮೂಲಕ ಸಂಸದ ಸುರೇಶ್ ಅಂಗಡಿ ಕಂಡ ಕನಸು ನನಸಾಗ್ತಿದೆ. ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬೆಳಗಾವಿಗೆ ಅನುದಾನದ ಮಹಾಪೂರವೇ ಹರಿದು ಬರುತ್ತಿದೆ. ಸಂಸದ ಸುರೇಶ್ ಅಂಗಡಿ ಅವರ ಪ್ರಯತ್ನದಿಂದ ಸ್ಮಾರ್ಟ್ ಸಿಟಿಯಾಗಿ ಬೆಳಗಾವಿ ರೂಪುಗೊಳ್ಳುತ್ತಿದ್ದು, ಇದೀಗ ಸುಮಾರು 130 ವರ್ಷಗಳ ಹಳೆದಾದ ಬೆಳಗಾವಿ ರೈಲ್ವೆ ನಿಲ್ದಾಣ ಫುಲ್ ಹೈಟೆಕ್ ಆಗ್ತಿದೆ. ಬೆಳಗಾವಿಯ ರೈಲ್ವೆ ನಿಲ್ದಾಣವನ್ನ ವಿಮಾನ ನಿಲ್ದಾಣದಂತೆ ಸ್ಮಾರ್ಟ್ಗೊಳಿಸುವ ಕನಸನ್ನ ಸಂಸದ ಅಂಗಡಿ ಕಂಡಿದ್ರು. ಅದರಂತೆ ಈಗ 12 ರಿಂದ 18 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದು, ಇವತ್ತು ಸಂಸದ ಸುರೇಶ್ ಅಂಗಡಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದು ಬೆಳಗಾವಿ ವಿಶೇಷತೆ. ಬೆಳಗಾವಿ ಜನರ ಬೇಡಿಕೆ ಅನೇಕ ದಿನಗಳದ್ದು. ಎಲ್ಲ ಓವರ್ ಬ್ರಿಡ್ಜ್ಗಳು ಆಗಬೇಕಂದಿದ್ದು, ವಿಮಾನ ನಿಲ್ದಾಣ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ, ನಮ್ಮ ರೈಲ್ವೆ ನಿಲ್ದಾಣ ಹಳೇದಿದೆ ಅಂತ ಅನ್ನುವಂಥ ಕಲ್ಪನೆ ಬಂದಿತ್ತು. ಇವತ್ತು ನಮ್ಮ ರೈಲ್ವೆ ನಿಲ್ದಾಣ ಕೂಡ ಸ್ಮಾರ್ಟ್ ರೈಲ್ವೆ ನಿಲ್ದಾಣ ಆಗುತ್ತೆ. ಆ ಸ್ಮಾರ್ಟ್ ಸಿಟಿಯಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ಬರುವಂಥ ದಿನದಲ್ಲಿ ನಮ್ಮ ಟ್ರಾವೆಲ್ ಮಾಡುವಂಥ ಜನರಿಗೆ ಏನು ಪ್ರಯಾಣ ಮಾಡ್ತಾರಲ್ಲ ಅವ್ರಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ಅತ್ಯಾಧುನಿಕ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಆಧುನಿಕ ಬುಕಿಂಗ್ ಕೌಂಟರ್, ಎಕ್ಸಿಕ್ಯೂಟಿವ್ ಲಾಂಜ್, ಮಹಿಳೆಯರು ಮತ್ತು ಪುರುಷರಿಗೆ ನಿರೀಕ್ಷಣಾ ಕೊಠಡಿ, ಫುಡ್ ಕೋರ್ಟ್, ವಿಶ್ರಾಂತಿ ಕೊಠಡಿಗಳು, ಎಸ್ಕಲೇಟರ್ ಸೇರಿ ವಿವಿಧ ಸೌಲಭ್ಯಗಳು ಇರಲಿವೆ. ಮುಂದಿನ 2 ವರ್ಷದ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಹೈಟೆಕ್ ನಿಲ್ದಾಣ ಸಾರ್ವಜನಿಕ ಸೇವೆಗೆ ಸಿಗಲಿದೆಯಂತೆ. ಕಾಲದಲ್ಲಿ ಯಾವುದೂ ಬಸ್ಸಿ ಬೆಳಗಾವಿನಲ್ಲಿ ಯಾವುದೂ ಡೆವಲಪ್ಮೆಂಟ್ ಕೆಲಸ ಈಗಾಗಲೇ ಇದೊಂದು ನೋಡಿದರೆ ಮುಂದೆ ಯಾವುದೂ ಕೆಲಸ ಉಳಿದಿಲ್ಲ. ಅದಕ್ಕೆ ನಾ ಏನು ಹೇಳಬೇಕಂದ್ರೆ, ಇವತ್ತು ಇಷ್ಟು 15 ವರ್ಷ ತನಕ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರನ್ನ ಕೆಲಸ ಮಾಡಿದರು, ಅದು ಡೆವಲಪ್ಮೆಂಟ್ ಮಾಡಿದರು. ಇದು ಒಂದು ಹೆಮ್ಮೆಯಿಂದ ಹೇಳಿ ಬೆಳಗಾವಿನಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಒಳಗೆ ಬಂದಾಗ ಇದ್ರ ಮುಂದೆ ಒಂದು ಬಸ್ ಸ್ಟ್ಯಾಂಡನ್ನ ಸ್ಮಾರ್ಟ್ ಸಿಟಿ ಒಳಗೆ ಬಂದ ಮೇಲೆ ವಿತಿನ್ 1.5 ಅಥವಾ 2 ವರ್ಷ ಒಳಗೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತ ನಾವು ರೆಡಿ ನಿಮ್ಗೆ ತೋರಿಸ್ಬೋದು ಅಂತ ಹೇಳ್ಬೋದು. ಒಟ್ನಲ್ಲಿ ಕಳೆದ 15 ವರ್ಷಗಳಿಂದ ಬೆಳಗಾವಿ ಲೋಕಸಭೆ ಅಭಿವೃದ್ಧಿಗೆ ಸಂಸದ ಸುರೇಶ್ ಅಂಗಡಿ ಶ್ರಮಿಸ್ತಾ ಇದ್ದು, ಇವರ ಅಭಿವೃದ್ಧಿ ಮಂತ್ರಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆಗೆ ಶ್ರೀಧರ ಕೊಟ್ಟಾರಗಸ್ತಿ, TV5 ಬೆಳಗಾವಿ.